ಪಡೆದು ಅವರ ಮಾರ್ಗದರ್ಶನದಲ್ಲಿ ನಾನು ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿಯನ್ನು ಮೊಟ್ಟ ಮೊದಲು ಯೂಟ್ಯೂಬ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಾನಲ್ನಲ್ಲಿ ನಾನು ಹೇಳುತ್ತಿದ್ದೇನೆ. ನಮಸ್ಕಾರ. ಇಂದು ತಮ್ಮೆಲ್ಲರ ಅಪೇಕ್ಷೆಯಂತೆ ಮತ್ತು ಜ್ಯೋತಿಷಿಗಳ ಬೇಡಿಕೆ ಮೇರೆಗೆ ನಾನು ಇಂದು ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿ ಜ್ಯೋತಿಷವನ್ನು ಮೊದಲೇ ಅಧ್ಯಾಯದೊಂದಿಗೆ ಪ್ರಾರಂಭ ಮಾಡುತ್ತೇನೆ. ಈ ಗಾಸ್ಪೆಲ್ ಇಂಟರ್ಲಿಂಕ್ ಜ್ಯೋತಿಷ ನನಗೆ ಕಲಿಸಿದಂಥ ನನ್ನ ಗುರುಗಳಾದ ರಾಜೇಂದ್ರ ಚೇನಿಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಅವರ ಮಾರ್ಗದರ್ಶನದಲ್ಲಿ ನಾನು ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿಯನ್ನು ಮೊಟ್ಟ ಮೊದಲು ಯೂಟ್ಯೂಬ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಾನಲ್ನಲ್ಲಿ ನಾನು ಹೇಳುತ್ತಿದ್ದೇನೆ. ಈ ಒಂದು ಶಾಸ್ತ್ರ, ಈ ಒಂದು ಪದ್ಧತಿ CIL ಪದ್ಧತಿ ಯೂಟ್ಯೂಬ್ನಲ್ಲಿ ಇನ್ನೂ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಮತ್ತು ಇದರ ಮೂಲಕ ಫಲಗಳು ಕೂಡ ಯಾರೂ ಹೇಳ್ತಾ ಇಲ್ಲ. ಇದು ಅತ್ಯಂತವಾದ ದೊಡ್ಡ ಶಾಸ್ತ್ರ, ಒಳ್ಳೆಯ ಶಾಸ್ತ್ರ. 100ಕ್ಕೆ 100 ಫಲಗಳನ್ನು ನಾವು ನಿಕಟವಾಗಿ ಗ್ಯಾರಂಟಿಯೊಂದಿಗೆ ಈ ಶಾಸ್ತ್ರದಲ್ಲಿ ನೋಡಬಹುದು. ಈಗ ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿಗೂ ಈಗ ನಮ್ಮ ಚಾಲ್ತಿಯಲ್ಲಿದ್ದಂಥ ಪ್ರಚಲಿತವಾಗಿ ನಡೆಯುತ್ತಂಥ ವೇದಿಕ್ ಆಸ್ಟ್ರಾಲಜಿ ಆಗಲಿ ಮತ್ತು ಇನ್ನಿತರ ಪದ್ಧತಿಗಳಿಂದ ಏನು ಜ್ಯೋತಿಷ್ ನೋಡ್ತೀವಿ ಆ ಪದ್ಧತಿ ಮತ್ತು KP ಆಸ್ಟ್ರಾಲಜಿ ಪದ್ಧತಿಗೂ ನಮ್ಮ ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿಗೂ ಏನು ಫರಕ್ ಅನ್ನೋದು ಇದು ಮೊದಲ ನನ್ನ ಅಧ್ಯಾಯದ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಹೆಡ್ಲೈನ್ ಇದಕ್ಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ವೇದಿಕ್ ಆ್ಯಂಡ್ KP ಆ್ಯಂಡ್ ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿ. ಇದರ ಅರ್ಥ ಈ ಗಾಸ್ಪೆಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿಗೂ ಮತ್ತು ಈ ವೇದಿಕ್ಗೂ ಏನು ಬೇರೆ ಹೇಗೆ ಅನ್ನೋದು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ವೇದಿಕ್ ಶಾಸ್ತ್ರದಲ್ಲಿ ನೋಡ್ತೀವಿ ಶ್ರೀಪತಿ ಪದ್ಧತಿ ಮತ್ತು ಇತರ ಪದ್ಧತಿಗಳನ್ನು ಹೌಸ್ಗಳ ನಾವು ಫಾರ್ಮೇಷನ್ ಹೌಸ್ಗಳನ್ನು ಮಾಡುತ್ತೇವೆ ಮತ್ತು ಇದರಲ್ಲಿ ಲಹರಿ ಮತ್ತು ಇತರ ಅಂಶಗಳನ್ನು ತೆಗೆದುಕೊಳ್ತೇವೆ. ಭಾವಮಧ್ಯದಿಂದ ಭಾವಮಧ್ಯದ ಇದರ ನಮ್ಮ ಗಣನೆ ಇರುತ್ತೆ. ಅಂದರೆ 15 ಡಿಗ್ರಿ ಈ ಕಡೆ, 15 ಡಿಗ್ರಿ ಆ ಕಡೆ, ಆ ಒಂದು ಪದ್ಧತಿಯಿಂದ ನಾವು ಇಲ್ಲಿ ಡಿಗ್ರಿಯನ್ನು ನೋಡುತ್ತೇವೆ. ಇನ್ನು ಅನೇಕ ಯೋಗಗಳನ್ನು ನಾವು ಉಪಯೋಗ ಮಾಡ್ತೇವೆ ಈ ವೇದಿಕ್ನಲ್ಲಿ. ಯೋಗಗಳಂದರೆ ರಾಜಯೋಗ, ದುರ್ಯೋಗ ಯೋಗಗಳು, ನೂರಾರು ಅನೇಕ ಬಗೆಯ ಯೋಗಗಳನ್ನು ಇದರಲ್ಲಿ ನಾವು ಉಪಯೋಗಿಸುತ್ತೇವೆ. ಮತ್ತು ಇದರಾಗ ಡಿವಿಷನಲ್ ಚಾರ್ಟ್ ತಗೊಳ್ತೀವಿ ನಾವು. ಅಷ್ಟಕ ವರ್ಗ ಅಂದ್ರೆ D9 D10 ಇದನ್ನು ಕೂಡ ನಾವು ಇಲ್ಲಿ ಈ ಪದ್ಧತಿಯಲ್ಲಿ ಬಳಕೆ ಮಾಡುತ್ತೇವೆ. ಮತ್ತು ಗ್ರಹಗಳ ಬಲಾಬಲ ಅಂದ್ರೆ 15 ಡಿಗ್ರಿಯಿಂದ ಆ ಕಡೆ, 15 ಡಿಗ್ರಿಯಿಂದ ಈ ಕಡೆ ಈ ಬಲ ಮತ್ತು ಗ್ರಹಗಳ ದಿಶಾಬಲ, ದಿಕ್ಕು ಬಲ ಅಂಥೇಳಿ ಈ ಒಂದು ಬಲಾಬಲ ನಾವು ಈ ವೇದಿಕ್ ಶಾಸ್ತ್ರದಲ್ಲಿ ನೋಡ್ತೀವಿ. ಮತ್ತು ಇದರಲ್ಲಿ ಉಚ್ಚ ನೋಡ್ತೀವಿ, ನೀಚ ಗ್ರಹ ನೋಡ್ತೀವಿ, ವಕ್ರೀ ಗ್ರಹ ನೋಡ್ತೀವಿ ಮತ್ತು ಕಂಜಂಕ್ಷನ್, ಒಂದೇ ಮನೆಯಲ್ಲಿ 2 ಗ್ರಹಗಳು 3 ಗ್ರಹಗಳು 4 ಗ್ರಹಗಳಿದ್ದರೂ ಕೂಡ ಅದನ್ನು ಕೂಡ ನಾವಿಲ್ಲಿ ಲೆಕ್ಕ ಹಾಕಿ ನೋಡುತ್ತೇವೆ. ಮತ್ತು ಇದರಲ್ಲಿ ದೃಷ್ಟಿ ಸಂಬಂಧ ಕೂಡ ನೋಡುತ್ತೇವೆ. ಟೋಟಲ್ ಆಗಿ ಮೇನ್ ಪಾಯಿಂಟ್ 11 ಪಾಯಿಂಟ್ಗಳನ್ನು ನಾವು ನೋಡಿ ಈ ಒಂದು ವೇದಿಕ್ ಶಾಸ್ತ್ರದ ಮೂಲಕ ನಾವು ಫಲಗಳನ್ನು ಭವಿಷ್ಯವನ್ನು ಹೇಳುತ್ತೇವೆ. ಆದರೆ ಇವೆಲ್ಲವುಗಳನ್ನು ನೋಡಿದಂಥ ನಮ್ಮ ಕುಲ್ಲರ್ ಸರು ಈ ಒಂದು ಪದ್ಧತಿ ಇಷ್ಟೊಂದು ನೋಡುವುದು ಅಸಾಧ್ಯ ಅನ್ನುವ ಒಂದು ಮೂಲಕ ಮತ್ತು ಇಷ್ಟು ನೋಡಿದರೂ ಕೂಡ ಫಲಗಳು 100ಕ್ಕೆ 100 ಸತ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಶಾಸ್ತ್ರ, ತಮ್ಮದೇ ಆದಂಥ ಪದ್ಧತಿ
ಕಸ್ಪಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿ ಅನ್ನೋದನ್ನು ತಯಾರು ಮಾಡಿದರು. ಇದಕ್ಕೆ ನಾವು KCIL ಅಂತೇಳಿ ಕರಿತೀವಿ. KCIL ಅಂದರೆ ಕೆ ಅಂದರೆ ಕುಲ್ಲರ್ ಸರ್ ತಯಾರಿಸಿದಂಥ ಒಂದು ಪದ್ಧತಿ ಕಸ್ಪಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿ. ಇದು ಹೇಗೆ ನೋಡ್ತೀವಿ, ಈ ಯೋಗಗಳನ್ನು ಇಲ್ಲಿ ಯಾವ ರೀತಿ ಇವೆಲ್ಲ ಯೋಗಗಳನ್ನು ಬಳಸಿ ಈ ಒಂದು ಪದ್ಧತಿಯನ್ನು ತಯಾರು ಮಾಡಿದಂಥ ಕುಲ್ಲರ್ ಸರ್ ಇಲ್ಲಿ ಯಾವ ರೀತಿ ನೋಡ್ತೇವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ತಮಗೆ ಮುಖ್ಯವಾದ ಪಾಯಿಂಟ್, ಈ ಶಾಸ್ತ್ರ ಇರುವುದು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿಲ್ಲ. ತಯಾರಾದಂಥದ್ದೇ ಇಂಗ್ಲೀಷ್ನಲ್ಲಿ. ಈಗ ಹಿಂದಿಯಲ್ಲಿ ಕೂಡ ಸ್ವಲ್ಪ ಬಂದಿದೆ ಸಾಫ್ಟ್ವೇರ್, ಬಟ್ ಅಷ್ಟೊಂದು ನಿಕಟವಾದ ಶಬ್ದಗಳನ್ನು ಅಲ್ಲಿ ಕೂಡ ಸಿಗ್ತಾ ಇಲ್ಲ. ಇಂಗ್ಲೀಷ್ನಲ್ಲಿ ಕೆಲವೊಂದು ಮೈನ್ಯೂಟ್ ಅರ್ಥಗಳನ್ನು ನಾವು ಇಲ್ಲಿ ಸಿಗುತ್ತೆ, ಅದರ ಉಪಯೋಗ ಭಾಳವಾಗುತ್ತೆ. ಕನ್ನಡದಲ್ಲಿ ಇಷ್ಟೊಂದು ಉಪಯೋಗದ ಬಳಕೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಫರಕ್ಕಿದೆ. ಈ ಶಾಸ್ತ್ರ ಇರೋದು ಇಂಗ್ಲೀಷ್ನಲ್ಲಿ, ತಕ್ಕ ಮಟ್ಟಿಗೆ ಇಂಗ್ಲೀಷ್ ಬರಲೇಬೇಕು. ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಅವರು ಈ ಶಾಸ್ತ್ರಕ್ಕೆ ನಮಸ್ಕಾರ ಹೇಳಬೇಕು. ಅಲ್ಪ ಮಟ್ಟಿಗೆ ಆದರೂ ಇಂಗ್ಲೀಷ್ ಬರ್ತಾ ಇದ್ದರೆ ಪರವಾಗಿಲ್ಲ, ಕಲಿಬೋದು. ಇಲ್ಲಿ ಇತರ ಪದ್ಧತಿಗಳಿಂದ ನೋಡ್ತಿರೋದು KCIL ಪ್ಲಾಸಿಡಿಯಸ್ ಸಿಸ್ಟಮ್ನಿಂದ ನಾವು ನೋಡ್ತೀವಿ. ಇದು ಪ್ಲಾಸಿಡಿಯಸ್ ಸಿಸ್ಟಮ್ ಅಂದ್ರೆ ಇದು ಡಿಗ್ರಿ ನಮ್ಮ ಲಗ್ನ ಡಿಗ್ರಿ ಸ್ಟಾರ್ಟಿಂಗ್ ಪಾಯಿಂಟ್ಲಿಂದ ನಾವು ಈ ಸಿಸ್ಟಮ್ ನೋಡ್ತೀವಿ. ಇದಕ್ಕೆ ಪ್ಲಾಸಿಡಿಯಸ್ ಸಿಸ್ಟಮ್ ಅಂತಾರೆ. ಮುಂದೆ ಇಲ್ಲಿ ಲಹರಿ ಇತರ ಅಂಶ ಕುಲ್ಲರ್ ಹವರ್ಲಿ ಅಂತ ಬರುತ್ತೆ. ಭಾವಮಧ್ಯದಿಂದ ಇಲ್ಲಿ ಲಗ್ನದಲ್ಲಿ ಸ್ಟಾರ್ಟ್ ಆದಂಥ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಡಿಗ್ರಿಯಿಂದ ನಾವು ಕಸ್ಪನ್ನು ಅದೇ ರೀತಿಯ ಕಸ್ಪದಲ್ಲೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಅನೇಕ ಗ್ರಹಗಳು ಇಲ್ಲಿ, ಅನೇಕ ಯೋಗಗಳನ್ನು ಇಲ್ಲಿ ನೋಡುವುದಿಲ್ಲ. ಡಿವಿಷನಲ್ ಚಾರ್ಟ್ ಇಲ್ಲ. ಗ್ರಹಗಳ ಬಲಬಲ ಯಾವ ರೀತಿ ಕಸ್ಪಲ್ ಇಂಟರ್ನಲ್ಲಿ ನೋಡ್ತೀವಿ ಅಂದರೆ ಇದೇ ಒಂದು ಮುಖ್ಯವಾದ ಪಾಯಿಂಟು. ಯಾವ ರೀತಿ ನೋಡ್ತೀವಿ ಅಂದ್ರೆ ಕಸ್ಪಲ್ ಇಂಟರ್ಲಿಂಕ್ನಲ್ಲಿ ಒಂದು ಸೈನ್ ಲಾರ್ಡ್ ಬರುತ್ತೆ, ಒಂದು ಸ್ಟಾರ್ ಲಾರ್ಡ್ ಬರುತ್ತೆ, ಇನ್ನೊಂದು ಸಬ್ ಲಾರ್ಡ್ ಬರುತ್ತೆ, ಇನ್ನೊಂದು ಸಬ್ ಲಾರ್ಡ್ ಬರುತ್ತೆ. ಈ ರೀತಿಯಾಗಿ ನಾವು ಗ್ರಹಗಳ ಬಲಾಬಲಗಳನ್ನು ಈ ರೀತಿಯಾಗಿ ನೋಡುತ್ತೇವೆ. ಇದಕ್ಕೆ ಅತಿಯಾದ ಬಲ ಅನ್ನೋದು ಇದಕ್ಕಿದೆ. ಸಬ್ ಲಾರ್ಡ್ಗೆ ಅತಿಯಾದ ಬಲ, ಇದಕ್ಕಿಂತ ಕಡಿಮೆ ಬಲ ಇದಕ್ಕೆ, ಇದಕ್ಕಿಂತ ಕಡಿಮೆ ಬಲ ಇದಕ್ಕೆ, ಇದಕ್ಕಿಂತ ಕಡಿಮೆ ಬಲ ಇದಕ್ಕೆ. ಈ ರೀತಿ ನಾವು ಗ್ರಹಗಳ ಬಲಾಬಲವನ್ನು ನೋಡುತ್ತೇವೆ. ಮತ್ತು ಇಲ್ಲಿ ಉಚ್ಚ ನೀಚ ವಕ್ರಿ ಯಾವುದನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಮತ್ತು ಕಂಜಂಕ್ಷನ್ ಜೋಡಿಗಳನ್ನು ನಾವು ಇಲ್ಲಿ ತಗೊಳ್ಳೋದಿಲ್ಲ. ಕಂಜಂಕ್ಷನ್ ಅಂದರೆ 2 3 ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಾವಿಲ್ಲಿ ತೆಗೆದುಕೊಳ್ಳೋಲ್ಲ. ದೃಷ್ಟಿ ಸಂಬಂಧ ಇಲ್ಲಿ ನಾವು ನೋಡುವುದಿಲ್ಲ. ಈ ಒಂದು ಆಧಾರವನ್ನಿಟ್ಟುಕೊಂಡು ಕಸ್ಪಲ್ ಇಂಟರ್ಲಿಂಕ್ ಆಸ್ಟ್ರಾಲಜಿ ಭಾಳ ಹೇಳುವುದಾಗಲಿ ನೋಡೋದಾಗಲಿ ಬಹಳ ಸರಳವಾಗಿ ನಮ್ಮ ಸರ್ ಮಾಡಿದ್ದಾರೆ. ಇನ್ನು ಈ ಪದ್ಧತಿಯಲ್ಲಿ ಅತಿ ಮುಖ್ಯವಾದಂಥದ್ದು ನಮಗೆ ಫಲಗಳು 100% ಸಿಗುತ್ತವೆ. ಇದೇ ಒಂದು ನಮಗೆ ಸಂತೋಷದ ಸುದ್ದಿ. ಹೀಗಾಗಿ ಈ ಒಂದು ಶಾಸ್ತ್ರದಿಂದ ಈ ಶಾಸ್ತ್ರಕ್ಕೆ ನಾವು ಸ್ವಿಚ್ ಓವರ್ ಮಾಡ್ತಾ ಇದ್ದೀವಿ. ಇನ್ನು KP ಆಸ್ಟ್ರಾಲಜಿಗೂ ಇದಕ್ಕೂ ಏನು ಸಂಬಂಧ? ನಮ್ಮ KSLಗೂ KP ಆಸ್ಟ್ರಾಲಜಿ ಕೂಡ ಭಾಳ ಪ್ರಸಿದ್ಧದಲ್ಲಿದೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅದನ್ನು ಸ್ವಲ್ಪ ನೋಡೋಣ. KPಯಲ್ಲಿ ಏನು ನೋಡ್ತೀವಿ ನಾವು? ಫಸ್ಟ್ ಮೊದಲು ಒಂದನೇದ್ದು ವಕ್ರಿ. KPಯಲ್ಲಿ ನಾವು ವಕ್ರಿ ಬಳಸ್ತೀವಿ. ಎರಡನೇದ್ದು ಇಲ್ಲಿ ಸಬ್ಲಾಡ್ ಮುಖಾಂತರ ನಾವು ಫಲಗಳನ್ನು ನೋಡುತ್ತೇವೆ. ಸಬ್ಲಾಡ್ ಮುಖಾಂತರ ನೋಡುತ್ತೇವೆ. ಮೂರನೇದ್ದು
ಇಲ್ಲಿ ಪ್ಲಾನೆಟರಿ ಅಂದರೆ ಗ್ರಹಗಳ ಸಿಗ್ನಿಫಿಕೇಶನ್ ಉಪಯೋಗ ಮಾಡುತ್ತೇವೆ. ಗ್ರಹಗಳ ಸಿಗ್ನಿಫಿಕೇಶನ್ ಅಂದ್ರೆ ಗ್ರಹಗಳ ತತ್ವವನ್ನು ನಾವಿಲ್ಲಿ ಉಪಯೋಗ ಮಾಡುತ್ತೇವೆ. ಮತ್ತು 4ನೇದು ಜಿಯೋಡಿಕ್ 249 ಭಾಗ 5 ಅವಳಿ ಜವಳಿ ನೋಡುವುದ ಯಾವುದೇ ಇಲ್ಲಿ ಪದ್ಧತಿ ಇಲ್ಲ. ಟ್ವಿನ್ಸ್ ನೋಡುವ ಪದ್ಧತಿ, ನೋ ರೀಡಿಂಗ್. ಇಲ್ಲಿ KACಯಲ್ಲಿ ಬಕ್ರಿ, ನೋ. ಇಲ್ಲಿ ನಾವು ಸಬ್ಲಾಡ್ ಮುಖಾಂತರ KPಯಲ್ಲಿ ನೋಡಿದರೆ ಇಲ್ಲಿ ನಾವು ಕಸ್ಪಲ್ ಇಂಟರ್ನೆಟ್ನಲ್ಲಿ ಸಬ್ ಲಾಡ್ನಿಂದ ಪ್ರಾಮಿಸನ್ನು ಓದುತ್ತೇವೆ. ಇಲ್ಲಿ ಗ್ರಹಗಳ ಸಿಗ್ನಿಫಿಕೇಟ್ ಇದ್ದರೆ ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಶನ್ ತಗೋತೀವಿ ನಾವು. ಕಸ್ಪಲ್ ಅಂದ್ರೆ ಕಸ್ಪಲ್ ಅಂದ್ರೆ ಭಾವದ ಒಂದು ಕಾರಕತ್ವದಲ್ಲಿ ನಾವಿಲ್ಲಿ ಇದನ್ನು ತಗೋತೀವಿ. ಕಸ್ಪಲ್ ಸಿಗ್ನಿಫಿಕೇಶನ್ ಇಲ್ಲಿ ಉಪಯೋಗ ಮಾಡ್ತೀವಿ. ಜಿಯೋಡಿಕ್ 249 ಇದೆ. ನಾವು ಕಸ್ಪಲ್ ಇಂಟರ್ಲಿಂಕ್ನಲ್ಲಿ 2193 ಭಾಗ ಮಾಡಿದ್ದೇವೆ. ಇಲ್ಲಿ ಟ್ವಿನ್ಸ್, ಇಲ್ಲಿ ನಾವು ಟ್ವಿನ್ಸ್ ಬಗ್ಗೆ ನಾವು ನೋಡುವ ಒಂದು ಥಿಯರಿ ಇದೆ. ವಕ್ರಿ ಇಲ್ಲ, ಸಬ್ಲಾಡ್ ಅಂತ ಉಪಯೋಗ ಮಾಡ್ತೀವಿ. ಗ್ರಹಗಳ ಸಿಗ್ನಿಫಿಕೇಟರ್ ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟರ್. ಜಿಯೋಡಿಕ್ 249 2193 ಭಾಗ. ಟ್ವಿನ್ಸ್ ಇಲ್ಲಿ ಕಸ್ಪಲ್ನಲ್ಲಿ ಟ್ವಿನ್ಸ್ ಅವಳಿ ಜವಳಿ ಹೆಂಗೆ ಹುಟ್ಟುತ್ತವ, ಅವಳಿ ಜವಳಿ ಒಂದು ವೇಳೆ ನೋಡುವುದಾದರೆ ಯಾವ ರೀತಿ ನೋಡಬೇಕು, ಒಬ್ಬ ಸ್ತ್ರೀ ಗರ್ಭದಲ್ಲಿದ್ದಾಗ ಈ ಪದ್ಧತಿಯನ್ನು ನಾವು ನೋಡುವುದು ಕಸ್ಪಲ್ ಇಂಟರ್ನೆಟ್ನಲ್ಲಿ ಇದೆ. ಇನ್ನು ಮುಂದೆ ಹೋಗೋಣ. ಫರಕ್ ಅಂತ ನೋಡಿದ್ರಿ ಎಷ್ಟು ಡಿಫ್ರೆನ್ಸ್ ಅದರಲ್ಲಿ ಇದರಲ್ಲಿ ಅಂತೇಳಿ. ಇದನ್ನು ಓದೋದು ಹೆಂಗೆ, ಇಲ್ಲಿ ಗ್ರಹಗಳು ಫಲ ಯಾವ ರೀತಿಯಾಗಿ ಕೊಡ್ತವೆ ಇದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಗ್ರಹಗಳು ಇಲ್ಲಿ 2 ಆಧಾರದ ಮೇಲೆ ಫಲಗಳನ್ನು ಕೊಡುತ್ತವೆ. ಒಂದನೇದ್ದು ಗ್ರಹ ತನ್ನ ನಕ್ಷತ್ರಗಳಿಂದ ಫಲ ಕೊಡುತ್ತೆ. ಇನ್ನು ಎರಡನೇದಾಗಿ ಗ್ರಹಗಳಿಗೆ ತನ್ನದೇ ಸ್ವಂತದಾದಂಥ ಒಂದು ಪೊಸಿಷನ್ ಇದ್ದರೆ ಪೊಸಿಷನಲ್ ಸ್ಟೇಟಸ್ ಮೂಲಕ ಫಲಗಳನ್ನು ಕೊಡುತ್ತಾರೆ. ಇಲ್ಲಿ ಗ್ರಹಗಳು 2 ರೀತಿಯಿಂದ ಗ್ರಹಗಳು ಕೊಡುತ್ತವೆ ಫಲಗಳು. ಕೇವಲ 2 ರೀತಿಯಲ್ಲಿ 2 ಪ್ರಕಾರವಾಗಿ ಗ್ರಹಗಳು ಇಲ್ಲಿ ಫಲ ಕೊಡುತ್ತವೆ, ಯಾವುದೇ ಥರದ ಯೋಗ ಸಂಬಂಧವನ್ನು ಇರದೆ. ಒಂದನೇದಾಗಿ ಸ್ಟೆಲ್ಲರ್ ಸ್ಟೇಟಸ್, ಎರಡನೇದು ಪೊಸಿಷನಲ್ ಸ್ಟೇಟಸ್. ಸ್ಟೆಲ್ಲರ್ ಸ್ಟೇಟಸ್ ಅಂದ್ರೆ ಗ್ರಹಗಳು ತಮ್ಮ ನಕ್ಷತ್ರದ ಮೂಲಕ
ಫಲಗಳನ್ನು ಕೊಡುತ್ತವೆ. ಅದಕ್ಕೆ ಸ್ಟೆಲ್ಲರ್ ಸ್ಟೇಟಸ್ ಅಂತಾರೆ. ಒಂದು ವೇಳೆ ಗ್ರಹಗಳಿಗೆ ತನ್ನದೇ ಆದಂಥ ಒಂದು ಪೊಸಿಷನ್ ಇದ್ದಲ್ಲಿ ಆ ಕುಂಡಲಿಯಲ್ಲಿ ತನ್ನ ಸ್ವಂತ ಬಲದಿಂದ ತನ್ನ ಪೊಸಿಷನ್ನಿಂದ ಗ್ರಹಗಳು ಫಲಗಳನ್ನು ಕೊಡುತ್ತವೆ. ಕೇವಲ ಎರಡೇ ಪ್ರಕಾರದ ಇಲ್ಲಿ ಯೋಗಗಳು, ಎರಡೇ ಪ್ರಕಾರದ ಗ್ರಹಗಳು ಫಲಗಳನ್ನು ಕೊಡುತ್ತವೆ. ಈಗ ಇಲ್ಲೊಂದು ನಾನು ಕಸ್ಪಲ್ ಚಾರ್ಟ್ ರೆಡಿ ಮಾಡಿದ್ದೇನೆ. ಇದು ಉದಾಹರಣೆ ಯಾವ ರೀತಿಯಾಗಿ ನಾವು ಇಲ್ಲಿ ಗ್ರಹಗಳು ಫಲ ಕೊಡುತ್ತೇವೆ, ಅದು ಓದೋದು ಹೇಗೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಮಗೆ ತಿಳಿಸಿ ಹೇಳ್ತಾ ಇದ್ದೇನೆ. ಇದು ಪ್ಲಾನೆಟರಿ ಪೊಸಿಷನ್, ಇದು ಕಸ್ಪಲ್ ಪೊಸಿಷನ್. ಕಸ್ಪಲ್ ಅಂದರೆ ಏನು? ಕಸ್ಪ್ ಅಂದರೆ ಭಾವ, ಫಲ ಅಂದರೆ ಕಸ್ಪಲ್. ಕಸ್ಪಲ್ ಇಂಟರ್ಲಿಂಕ್ ಅಂದ್ರೆ ಗ್ರಹಗಳು ಈ ಭಾವದಲ್ಲಿ ಇಂಟರ್ ಮೂಲಕ ಈ ಒಂದು ಫಲಗಳನ್ನು ಕೊಡುತ್ತವೆ. ಇದಕ್ಕೆ ಕಸ್ಪಲ್ ಇಂಟರ್ಲಿಂಕ್, ಗ್ರಹ ಮತ್ತು ಭಾವ ಈ ಒಂದು ಆಧಾರದ ಮೇಲೆ ಫಲಗಳನ್ನು ಕೊಡುತ್ತವೆ. ಇದಕ್ಕೆ ಕಸ್ಪಲ್ ಇಂಟರ್ಲಿಂಕ್ ಅಂಥೇಳಿ ನಾವು ಈ ಹೊಸ ಶಾಸ್ತ್ರದ ಹೆಸರನ್ನು ಇಡಲಾಗಿದೆ. ಈಗ ಮೊದಲನೇದಾಗಿ ಸ್ಟೆಲ್ಲರ್ ಸ್ಟೇಟಸ್ ನೋಡೋಣ. ಇದನ್ನು ಯಾವ ರೀತಿಯಾಗಿ ಓದೋದು ಭಾಳ ಸರಳ ಇದೆ. ಉದಾಹರಣೆವಾಗಿ ಇಲ್ಲೊಂದು ಗ್ರಹ ತಗೋರಿ, ಯಾವುದಾದ್ರೂ ಒಂದು ಗ್ರಹ. ಈಗ ನಾನು ವೀನಸ್ ಅಂತೇಳಿ ತಗೋತೀನಿ. ವೀನಸ್ ಅಂದರೆ ಶುಕ್ರ ಯಾವ ರೀತಿ ಸ್ಟೆಲ್ಲರ್ ಸ್ಟೇಟಸ್ ಮೂಲಕ ಫಲಗಳನ್ನು ಕೊಡುತ್ತಾನಂದರೆ, ವೀನಸ್ ಈಗ ನಾವು ರಾಶಿ ಲಾಡಂತೂ ತಗೊಳ್ಳೋದಿಲ್ಲ, ನಾವು ಓದುವುದು ಸ್ಟೆಲ್ಲರ್ ನಕ್ಷತ್ರಗಳಿಂದ. ಈಗ ವೀನಸ್ ಮಾರ್ಸ್ ಸ್ಟಾರ್ನಲ್ಲಿದ್ದಾನೆ, ಮರ್ಕುರಿಯ ಸಬ್ನಲ್ಲಿದ್ದಾನೆ, ಜುಪಿಟರ್ನ ಸಬ್ಬಲ್ಲಿದ್ದಾನೆ. ಇದು ಬರೆಯುವ ಕ್ರಮಾಂಕ ಹೆಂಗೆ? ಇದು ಸೂತ್ರ. ವೀನಸ್ ಯಾರೋ ಮೀನ್ಸ್ ಇನ್ ದ ಸ್ಟಾರ್. ಈ ಶುಕ್ರ, ಈ ವೀನಸ್ ಇನ್ ದ ಸ್ಟಾರ್ ಆಫ್ ಮಾರ್ಸ್. ಮಾರ್ಸ್ ಅಂದರೆ ಮಂಗಳ. ಆ್ಯಂಡ್ ವೀನಸ್ ಇನ್ ದ ಸಬ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ಅಂದರೆ ಬುದ್ಧ. ಆ್ಯಂಡ್ ವೀನಸ್ ಇನ್ ದ ಸಬ್ ಆಫ್ ಜುಪಿಟರ್. ಜುಪಿಟರ್ ಅಂದರೆ ಗುರು. ಈ ರೀತಿಯಾಗಿ ನಾವು ಫಲಗಳನ್ನು, ಇದೇ ಒಂದು ಆಧಾರ, ಇದೇ ಒಂದು ಯಾವುದೇ ಪರ್ಸನಲ್ ಸ್ಟೇಟಸ್ ಇದ್ದರೂ ಕೂಡ ಸೂತ್ರ ಮಾತ್ರ ಇದೇ ಸೂತ್ರವಾಗಿ ನಾವು ಫಲಗಳನ್ನು ನೋಡುತ್ತೇವೆ. ಇದು ಮಾರ್ಸ್, ಇದು ST ಅಲ್ಲ, ಇದು ಸ್ಟಾರ್ ಲಾರ್ಡ್. ಸ್ಟಾರ್ ಅಂದ್ರೆ ನಕ್ಷತ್ರ. ನಾನು ಕನ್ನಡದಾಗ ಹೇಳ್ತೀನಿ, ಬಟ್ ಇಂಗ್ಲೀಷ್ನಲ್ಲೇ ಇರೋದರಿಂದ ಇಂಗ್ಲೀಷ್ ಬಳಕೆ ಹೆಚ್ಚಿಗೆ ಮಾಡ್ತೀನಿ. ಇದು ಸ್ಟಾರ್ ಲೆವೆಲ, ಇದು ಸಬ್ ಲೆವೆಲ, ಇದು ಸಬ್ ಲೆವೆಲ. ಇದು ಸ್ಟಾರ್ ಲೆವೆಲ್ ಏನು ಮಾಡುತ್ತೆ ಅಂದರೆ, ಈ ನಕ್ಷತ್ರ ಏನು ಮಾಡುತ್ತೆ ಅಂದರೆ, ಕಸ್ಪಲ್ ಮೂಲಕ ತನ್ನ ಒಂದು ಮನೆಗಳನ್ನು ಇನ್ವಾಲ್ವ್ ಮಾಡ್ಕೋತಾನೆ. ದಿಸ್ ಈಸ್ ಇನ್ವಾಲ್ವ್ಮೆಂಟ್. ಅಂದರೆ ಮನೆಗಳನ್ನು ಕೂಡಿಸುವುದು ಅಂತ ಕನ್ನಡದಾಗ. ನೀವು ಏನಾದರೂ ಕೂಡಿಸು ಮನೆ, ನೀವು ಅರ್ಥ ಮಾಡ್ಕೋಬೋದು. ಮುಂದೆ ಮರ್ಕುರಿ ಸಬ್ಲಾಡ್ ಏನು ಮಾಡ್ತಾನೆ? ಒಪ್ಪಂದ ಮಾಡಿಕೊಳ್ತಾನೆ. ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್. ಇದಕ್ಕೆ ಕಮಿಟ್ಮೆಂಟ್ ಅಂತಾರೆ. ಕಮಿಟ್ಮೆಂಟ್. ಮುಂದೆ ಫೈನಲ್ ಕನ್ಫರ್ಮೇಷನ್. ಯಾವ ರೀತಿಯಾಗಿ ಓದೋದು? ಇದಕ್ಕೆ ಒಪ್ಪಂದ ಹತ್ರ ನೀವು ಬೇಕಾದರೂ ನೀವು ಒಪ್ತಾನೋ ಇಲ್ಲೋ, ಮತ್ತು ಇದಕ್ಕೆ ಅಂತಿಮ ತೀರ್ಮಾನ ಅಂತೇಳಿ ತಾವು ತಿಳ್ಕೊಬೋದು. ಅಂತಿಮ ತೀರ್ಮಾನ ಈ ಸಬ್ಲಾಡ್ ಮಾಡ್ತಾನೆ. ಏನು ಅಂತಿಮ ತೀರ್ಮಾನ ಮಾಡ್ತಾನೆ? ಇವನು ನಕ್ಷತ್ರ ಲಾಡ್ ಏನು ಹೇಳ್ತಾನೆ? ಇಲ್ಲಿ ಕೂಡಿದಂಥ ಮನೆಗಳು ಫಲಗಳು ಕೊಡುತ್ತದೆ ಅಂತ ಇವನು ಹೇಳ್ತಾ ಇದ್ದಾನೆ. ಈ ಫಲಗಳು ನಾನೇನು ಕೊಡ್ತೀನಿ ಅಂಥೇಳಿ
ನಕ್ಷತ್ರ ಲಾರ್ಡ್ ಸ್ಟಾರ್ ಲಾರ್ಡ್ ಹೇಳ್ತಾನೆ. ಆದರೆ ಸಬ್ ಲಾರ್ಡ್ ಏನಲ್ಲಿ ಹೇಳ್ತಾನೆ ಒಪ್ಪಂದ, ಅಂದ್ರೆ ಕೊಡ್ತೇನೋ ಬಿಡ್ತಾನೋ. ಅಲ್ಲಿ ಸ್ವಲ್ಪ ಇಲ್ಲಿ ಕೊಡ್ಬೋದು ಅಥವಾ ಬಿಡ್ಬೋದು, ಎರಡೂ ರೀತಿಯಿಂದ ಕೂಡ ಇವಾಗ ಕಮಿಟ್ ಮಾಡ್ತಾನೆ. ಮುಂದೆ ಫೈನಲ್ ತೀರ್ಮಾನ ಸಬ್ಸರ್ವ್ ಮಾಡ್ತಾನೆ. ಈ ಫಲ ಆಗುತ್ತದೋ ಇಲ್ಲೋ, ಕೊಡೋದು ಇಲ್ಲೋ ಅನ್ನೋದು ನಿರ್ಧಾರ ಇವನು ಮಾಡುತ್ತಾನೆ. ಇದು ವೀನಸ್ ಏನಾಯ್ತು ಅಂದ್ರೆ ಸೋರ್ಸ್ ಪ್ಲ್ಯಾನೆಟ್ ಆಯ್ತು. ಈಗ ಸೋರ್ಸ್ ಅಂದ್ರೆ ಏನು ರೀ? ಮೂಲ ಗ್ರಹ. ಮೂಲ ಗ್ರಹ ಅಂದರೆ ಯಾವುದು? ಮೂಲ ಗ್ರಹ ಅಂದ್ರೆ ಅರ್ಥ ಇವ ದಶಲಾಡಾಗಿರ್ಬೋದು, ಅಂತರ್ದಶಲಾಡಾಗಿರ್ಬೋದು, ಅಥವಾ ಈ ಕಸ್ಪಲ್ ಸಬ್ಲಾಡಾಗಿರ್ಬೋದು. ನಾವು ಸಬ್ಲಾಡ್ ಮುಖಾಂತರ ಫಲಗಳನ್ನು ನೋಡುತ್ತೇವೆ. ಈಗ ಉದಾಹರಣೆವಾಗಿ ಒಂದು ನೋಡೋಣ. ಫಲಗಳನ್ನು ನಾವು ಸಬ್ಲಾಡ್ ಮೂಲಕ ನೋಡುತ್ತೇವೆ. ಯಾವ ಮನೆಯ ಫಲ ನೋಡ್ತೀವಿ ಆ ಸಬ್ಲಾಡಿಂದ ಫಲಗಳನ್ನು ನಾವು ನೋಡುತ್ತೇವೆ. ಈಗ ಉದಾಹರಣೆಯಾಗಿ ಒಂದನೇ ಮನೆ ಸಬ್ಲಾಡ್ ಯಾರು? ರಾಹು. ನಕ್ಷತ್ರ ಲಾಡ, ಸಬ್ಲಾಡ, ಸಬ್ಲಾಡ. ಇಲ್ಲಿ ಒಂದನೇ ಮನೆಯ ಸಬ್ಲಾಡ್ ರಾಹು ಇದ್ದಾನೆ. ಇಲ್ಲಿ ಬರೋಣ ರಾಹು ಅಂಥೇಳಿ. ರಾಹು ಕನ್ನಡದಲ್ಲಿ ಬರೆದೀನಿ. ಇಲ್ಲಿ ಸೋರ್ಸ್ ಪ್ಲ್ಯಾನೆಟ್ ಅದ, ಮೂಲ ಗ್ರಹ ಆಯಿತು. ರಾಹು ಇನ್ ದ ಸ್ಟಾರ್ ಆಫ್ ಮೇಲೆ ಹೋಗು ಪ್ಲ್ಯಾನೆಟ್ರಲ್ಲಿ. ಇವ ಸಬ್ಲಾಡ್ ರಾಹು ಅದ. ರಾಹು ಪ್ಲ್ಯಾನೆಟರಿ ಪೊಸಿಷನಲ್ಲಿ ಯಾವ ಒಂದು ನಕ್ಷತ್ರದಲ್ಲಿದ್ದಾನೆ ಮತ್ತು ಯಾವ ಸಬ್ಲಾಡ್ನಲ್ಲಿದ್ದಾನೆ, ಯಾವ ಸಬ್ಲಾಡ್ನಲ್ಲಿದ್ದಾನೆ ಅನ್ನೋದು ಇಲ್ಲಿ ರಾಹುಂದು ಈ ರೀತಿಯಾಗಿ. ರಾಹು ಇಲ್ಲಿ ಜುಪಿಟರ್ ಸ್ಟಾರ್ನಲ್ಲಿದ್ದಾನೆ ಮತ್ತು ಶನಿಯ ಸ್ಯಾಟರ್ನ್ ಸಬ್ನಲ್ಲಿದ್ದಾನೆ ಮತ್ತು ಮರ್ಕುರಿ ಸಬ್ನಲ್ಲಿದ್ದಾನೆ. ರಾಹು ಇನ್ ದ ಸ್ಟಾರ್ ಆಫ್ ಜುಪಿಟರ್ ಆ್ಯಂಡ್ ಇನ್ ದ ಸಬ್ ಆಫ್ ಸ್ಯಾಟರ್ನ್, ಇನ್ ದ ಸಬ್ ಆಫ್ ಮರ್ಕುರಿ. ಇದೇ ಓದುವ ಒಂದು ಮೆಥಡ್. ಇಲ್ಲಿ ಇವ ಇನ್ವಾಲ್ವ್ ಮಾಡ್ಕೋತಾನ, ಇವ ಕಮಿಟ್ಮೆಂಟ್ ಮಾಡ್ತಾನ. ಏನು ಕಮಿಟ್ ಮಾಡ್ತಾನ? ಹೆಚ್ಚು ಕಮ್ಮಿ ಮಾಡಿದ್ದಂದರೆ ಇವನು ಫಲ ಫೈನಲ್ ತೀರ್ಮಾನ ಮಾಡ್ತಾನೆ, ಈ ಫಲ ಸಿಗುತ್ತದೋ ಇಲ್ಲ ಅಂಥೇಳಿ. ಇದು ಯಾವ ರೀತಿ ಹೋಗೋದು? ರಾಹು ಸಬ್ಲಾಡ್ಲಿಂದ ಫಸ್ಟ್ನೇ ಮನೆಯಿಂದ ನಮಗೆ ಏನೇನು ಫಲ ಸಿಗ್ತಾವೆ? ಜುಪಿಟರ್ಗೆ ನಾವು ಕಸ್ಪಲ್ ಪೊಸಿಷನ್ದಲ್ಲಿ ನೋಡಬೇಕು ಯಾವ್ಯಾವ ಮನೆಯಲ್ಲಿದ್ದಾನೆ. ಇವು ಮನೆಗಳು ಇವೆಲ್ಲ ಯಾವ ರೀತಿ ಇದ್ದಾನೋ, ರಾಶಿ ಲಾಡಿದ್ದಾನೋ ಅಥವಾ ಸ್ಟಾರ್ ಲಾಡಾಗಿದ್ದಾನೋ, ಸಬ್ಲಾಡಾಗಿದ್ದಾನೋ, ಸಬ್ಲಾಡಾಗಿದ್ದಾನೆ. ಇಲ್ಲಿ ಎಲ್ಲ ಮನೆಗಳಲ್ಲಿ ರಾಹು ಜುಪಿಟರ್ನನ್ನು ನಾವು ನೋಡೋಣ. ಜುಪಿಟರ್ ಯಾವ ಮನೆಯಲ್ಲಿದ್ದಾನೆ? ಜುಪಿಟರ್ ಒಂದನೇ ಕಸ್ಪದಲ್ಲಿಲ್ಲ, ಒಂದನೇ ಭಾವದಲ್ಲಿಲ್ಲ. ಜುಪಿಟರ್ ಎರಡನೇ ಭಾವನಲ್ಲಿದ್ದಾನೆ, ಬರೀ 2. ಜುಪಿಟರ್ ಮೂರನೇ ಮನೆಯಲ್ಲಿದ್ದಾನೆ. ಜುಪಿಟರ್ 4ರಲ್ಲಿಲ್ಲ. ಜುಪಿಟರ್ 5ರಲ್ಲಿಲ್ಲ. ಜುಪಿಟರ್ 6ರಲ್ಲಿದ್ದಾನೆ, 6ನೇ ಮನೆಯಲ್ಲಿ ಇದ್ದಾನೆ. ಇದು ಭಾವ. ಇದು ಭಾವ ಅಂದ್ರೆ ಮನೆ. 6ನೇ ಮನೆಯಲ್ಲಿದ್ದಾನೆ. ಜುಪಿಟರ್ 7ನೇ ಮನೆಯಲ್ಲಿಲ್ಲ. ಜುಪಿಟರ್ 8ನೇ ಮನೆಯಲ್ಲಿದ್ದಾನೆ. ಜುಪಿಟರ್ 9ನೇ ಮನೆಯಲ್ಲಿಲ್ಲ. ಜುಪಿಟರ್ 10ನೇ ಮನೆಯಲ್ಲಿದ್ದಾನೆ. ಜುಪಿಟರ್ 11ನೇ ಮನೆಯಲ್ಲಿಲ್ಲ. ಜುಪಿಟರ್ 12 ಮನೆಯಲ್ಲಿದ್ದಾನೆ. ಸ್ಟಾರ್ ಲೆವೆಲ್ದಲ್ಲಿ ಗ್ರಹಗಳಿಗೆ ಪೊಸಿಷನಲ್ ಸ್ಟೇಟಸ್ ಇದೆಯೋ ಇಲ್ಲೋ ಇಲ್ಲಿ ಕಂಪಲ್ಸರಿ ನಾವು ಇವನ ರೆಸಿಡೆನ್ಸ್ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ರೆಸಿಡೆನ್ಸ್ ಅವನಿಗೆ ಪೊಸಿಷನ್ ಸ್ಟೇಟಸ್ ಇದ್ರೆ ಮಾತ್ರ ಇಲ್ಲಿ ನಾವು ಮನೆಗಳನ್ನು ತಗೋತೀವಿ. ಈಗ ಇವನು ಜುಪಿಟರ್ ಯಾವ ಮನೆಯಲ್ಲಿದ್ದಾನೆ ಅನ್ನೋದು ನೋಡೋಣ. ಜುಪಿಟರ್ 11ನೇ ಮನೆಯಲ್ಲಿದ್ದಾನೆ. ಇದು
11th ರೆಸಿಡೆನ್ಸ್. ಅಂದರೆ ಜುಪಿಟರಿಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಈ ಮನೆಗಳು ಫಲ ನಿನಗೆ ಸಿಗುತ್ತವೆ. ಇದು ಸಿಗುತ್ತದೋ ಇಲ್ಲೋ ಇವನು ಕಮಿಟ್ಮೆಂಟ್ ಲಾರ್ಡ್ ನೋಡ್ತಾನೆ. ಈಗ ಅದೇ ರೀತಿ ಸ್ಯಾಟರ್ನ್ ಕೂಡ, ಸ್ಯಾಟರ್ನ್ ಅಂದರೆ ಶನಿ ಕೂಡ ಯಾವ ರೀತಿಯಾಗಿ ಇಲ್ಲಿದ್ದಾನೆ, ಯಾವ ಮನೆಯಲ್ಲಿದ್ದಾನೆ ಅದನ್ನು ಕೂಡ ನೋಡೋಣ. ಶನಿ 1ನೇ ಮನೆಯಲ್ಲಿಲ್ಲ, ಶನಿ 2ನೇ ಮನೆಯಲ್ಲಿಲ್ಲ, ಶನಿ 3ನೇ ಮನೆಯಲ್ಲಿಲ್ಲ, ಶನಿ 4ನೇ ಮನೆಯಲ್ಲಿದ್ದಾನೆ. ನೋಡಿ, ಶನಿ 4ನೇ ಮನೆಯಲ್ಲಿದ್ದಾನೆ, ಶನಿ 5ನೇ ಮನೆಯಲ್ಲಿದ್ದಾನೆ, ಶನಿ 6ನೇ ಮನೆಯಲ್ಲಿದ್ದಾನೆ, ಶನಿ 10ನೇ ಮನೆಯಲ್ಲಿದ್ದಾನೆ, 6, 10, ಶನಿ 11ನೇ ಮನೆಯಲ್ಲಿಲ್ಲ, ಶನಿ 12ನೇ ಮನೆಯಲ್ಲಿ ಕೂಡ ಇದ್ದಾನೆ. ಈ ಮನೆಗಳು ಶನಿ ತನ್ನ ಕಮಿಟ್ಮೆಂಟ್ ಲೆವೆಲ್ನಲ್ಲಿ ಈ ಮನೆಗಳನ್ನು ಅಳವಡಿಸಿಕೊಂಡಿದ್ದಾನೆ. ಇನ್ನು 3ನೇದು ಸಬ್ಲಾರ್ಡ್ ಆಗಿ ಮರ್ಕುರಿ ಕೂಡ ಇದೇ ರೀತಿ ನೋಡಬೇಕು. ಒಂದು ವೇಳೆ ಶನಿಗೆ ಪೊಸಿಷನಲ್ ಸ್ಟೇಟಸ್ ಇದ್ದರೆ ಅವನು ಇದ್ದಂಥ ಮನೆ ಕೂಡ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿ ಕೂತಾನ ಆ ಮನೆಯನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ನೋಡಿರಿ, ಶನಿಗೆ PS ಇಲ್ಲ, ಹಾಗಾಗಿ ಇಲ್ಲಿ ಅವನು ಕುಳಿತಂಥ ಮನೆ ತಗೊಂಡಿಲ್ಲ. ಇನ್ನು ಮರ್ಕುರಿ ಬುದ್ಧ ಸಬ್ಲಾರ್ಡ್ ರೂಪದಲ್ಲಿ ಇವನು ಕೆಲಸ ಮಾಡ್ತಾ ಇದ್ದಾನೆ. ಇವನು ಎಲ್ಲಿ ಯಾವ ಮನೆಯಲ್ಲಿದ್ದಾನೆ ನೋಡೋಣ. ಮರ್ಕುರಿ 2ನೇ ಮನೆಯಲ್ಲಿದ್ದಾನೆ, ಮರ್ಕುರಿ 4ನೇ ಮನೆಯಲ್ಲಿದ್ದಾನೆ, ಮರ್ಕುರಿ 9ನೇ ಮನೆಯಲ್ಲಿದ್ದಾನೆ, ಮರ್ಕುರಿ 2, ಮರ್ಕುರಿ 4, 4ನೇ ಮನೆಯಲ್ಲಿ, ಮರ್ಕುರಿ 9ನೇ ಮನೆಯಲ್ಲಿ, ಮರ್ಕುರಿ 11ನೇ ಮನೆಯಲ್ಲಿ, ಈ ರೀತಿಯಾಗಿ ಮರ್ಕುರಿ ತನ್ನ ಫಲಗಳನ್ನು ಕೊಡಲು ನಿರ್ಧಾರವಾಗಿರುತ್ತಾನೆ. ಅಂದರೆ ನಾವು ಓದುವುದು ಈ ಮನೆಗಳಿಗೆ ಫಲ ಎಲ್ಲಿ ಸಿಗುತ್ತೋ ಇಲ್ಲೋ ಇವನು ಹೇಳ್ತಾನೆ. ಮುಂದೆ ಫೈನಲ್ ನಾ ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅನ್ನೋ ತೀರ್ಮಾನ ಮಾಡೋದು ಇವನು. ಇದೇ ಒಂದು ಪದ್ಧತಿ ಮೇಲೆ ನಾವು ಈ ಶಾಸ್ತ್ರವನ್ನು ಓದುತ್ತೇವೆ, ಕಸ್ಪಲ್ ಇಂಟರ್ಲಿಂಕ್ ಅಸ್ಟ್ರಾಲಜಿ. ಇನ್ನು ಒಂದು ವೇಳೆ ರಾಹುಗೆ ಪೊಸಿಷನ್, ಈಗ ನೋಡಿ ರಾಹು ಪೊಸಿಷನ್ ಅದ, ರಾಹು ಪೊಸಿಷನ್ ಇತ್ತು ಅಂದರೆ ಅವನಿಗೆ PS ಇತ್ತಂದರೆ ಅವನ ಮನೆಗಳು ಕೂಡ ಇಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ. ಒಂದು ವೇಳೆ ಇವೊಂದು ಫರಕಾದರೆ ಇವನು ಆ ಮನೆಗಳ ಫಲ ಕೊಡಲು ಇವನು ಯೋಗ್ಯನಾಗುತ್ತಾನೆ. ಒಂದು ವೇಳೆ ಈ ಮನೆಯೂ ಇದ್ದರೂ ಕೂಡ ಎರಡನ್ನು ನಾವು ಒಂದು ಗ್ರೂಪ್ ಮಾಡಿ ಈ ರೀತಿ ಫಲಗಳನ್ನು ನೋಡಬೇಕಾಗ್ತದೆ. ಇದೇ ಒಂದು ಫಲಗಳನ್ನು ನೋಡುವ ಇದು ಒಂದೇ ಒಂದು ರೀತಿ, ಒಂದು ಸ್ಟೆಲ್ಲರ್ ಸ್ಟೇಟಸ್, ಒಂದು ಪೊಸಿಷನಲ್ ಸ್ಟೇಟಸ್ ಮೂಲಕ ಎರಡು ರೀತಿಯಿಂದ ಇಲ್ಲಿ ಗ್ರಹಗಳು ಫಲ ಸಿಗುತ್ತವೆ. ಫಲಗಳು ನೋಡುವುದು ಬಹಳ ಸರಳವಾಗಿದೆ. ಯಾವುದೇ ಯೋಗ ಇಲ್ಲ, ಯಾವುದೇ ಒಂದು ಉಚ್ಚ ನೀಚ ಯಾವುದು ಏನೂ ಇಲ್ಲ. ಡೈರೆಕ್ಟಾಗಿ ಫಲ ಸಿಗುತ್ತೋ ಇಲ್ಲೋ ಇದನ್ನು ಯಾವ ರೀತಿಯಾಗಿ ಮುಂದೆ ಓದಬೇಕು ಅನ್ನೋದು ತಮಗೆ ಮುಂದೆ ಕ್ರಮೇಣವಾಗಿ ತಿಳಿಸುತ್ತಾ ಹೋಗುತ್ತಾನೆ. ಇದೇ ಕಸ್ಪಲ್ ಇಂಟರ್ಲಿಂಕ್ ಎಂದು ಸರಳವಾಗಿ ಓದುವಂಥ ಶಾಸ್ತ್ರ ನಮ್ಮ ಸರ್ ಕಂಡುಹಿಡಿದಿದ್ದಾರೆ. ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ನಾನು ಬಹಳ ಒಂದು ದೀರ್ಘವಾಗಿ ಪಾಠ ಕಲಿಸಿದ್ದಾರೆ. ಅವರಿಗೆ ನನ್ನ ನಮಸ್ಕಾರ. ತಾವು ಕೂಡ ಈ ಒಂದು ಸರಳವಾದ ಒಂದು ಮೆಥಡನ್ನು ತಮ್ಮ ಭವಿಷ್ಯಶಾಸ್ತ್ರದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಫಲ
ನಿರ್ದಿಷ್ಟವಾದ ಫಲಗಳನ್ನು ಹೇಳಬೇಕಾಗಿ ನನ್ನ ವಿನಂತಿ.